ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ ಎಂದು ಯಾವಾಗಲಾದರೂ ಯೋಚಿಸಿದ್ದೀರಾ? ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರ ಹಕ್ಕನ್ನೂ ಕಸಿದುಕೊಂಡಿಲ್ಲ. ಆದರೂ ಕೆಲವೊಮ್ಮೆ ಬದುಕೇ ನಿಮ್ಮ ವಿರುದ್ಧ ನಿಂತಂತೆ ಅನ್ನಿಸುತ್ತಿದೆಯಾ? ನೀವು ಯಾರನ್ನಾದರೂ ನಂಬಿದರೆ ಅದೇ ಜನ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾರಾ? ನೀವು ಸಹಾಯ ಮಾಡಿದವರು ಒಂದು ದಿನ ನಿಮ್ಮನ್ನೇ ದೂರ ಮಾಡ್ತಾರಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇಂದು ಹೇಳೋ ವಿಷಯ ಸಾಮಾನ್ಯವಲ್ಲ. ಸಿಂಹರಾಶಿಯವರ ಬದುಕು ನಿಧಾನವಾಗಿ ಹಾಳಾಗಲು ಕಾರಣವಾಗುತ್ತಿರುವ ಜನ ಯಾರು? ಅವರು ಹೇಗೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಾರೆ? ನಿಮ್ಮ ಶಕ್ತಿ, ನಿಮ್ಮ ಅದೃಷ್ಟ, ನಿಮ್ಮ ಮನಃಶಾಂತಿಯನ್ನು ಹೇಗೆ ಕಸಿದುಕೊಳ್ಳುತ್ತಾರೆ? ಎಲ್ಲವನ್ನೆದುಕೊಳ್ಳುತ್ತಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ. ಸೂರ್ಯನ ಅಧಿಪತ್ಯ ಹೊಂದಿರುವ ಸಿಂಹರಾಶಿಯವರವರು ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವದ ಗುಣಗಳನ್ನು ಹೊಂದಿರುತ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಸಿಂಹರಾಶಿಯವರು ಹೊರಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾರೆ, ಆದರೆ ಒಳಗೆ ತುಂಬ ಇಮೋಷನಲ್. ಅವರಿಗೆ ಪ್ರೀತಿ ಬೇಕು, ಗೌರವ ಬೇಕು, ಮುಖ್ಯವಾಗಿ ನಿಜವಾದ ಜನ ಬೇಕು. ಆದರೆ ಸಮಸ್ಯೆ ಏನಂದರೆ, ಈ ಕಾಲದಲ್ಲಿ ನಿಜವಾದ ಜನರಿಗಿಂತ ಫೇಕ್ ಜನರೇ ಹೆಚ್ಚು. ಸಿಂಹರಾಶಿಯವರೇ, ನಿಮ್ಮ ಸುತ್ತ ಒಬ್ಬ ವ್ಯಕ್ತಿ ಇರಬಹುದು. ಅವನು ನಿಮ್ಮ ಜೊತೆ ನಗುತ್ತಾನೆ, ಮಾತನಾಡ್ತಾನೆ, ಆದರೆ ನಿಮ್ಮ ಯಶಸ್ಸು ಅವನಿಗೆ ಸಹಿಸಲಾಗುವುದಿಲ್ಲ. ನೀವು ಜೀವನದಲ್ಲಿ ಮುಂದೆ ಹೋಗಬಾರದು ಅನ್ನೋದು ಅವನ ಒಳಗಿನ ಆಸೆ. ನೀವು ಹೊಸ ಕೆಲಸ ಶುರು ಮಾಡಿದಾಗ ಇದು ನಿನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ನೀವು ಕನಸು ಕಂಡಾಗ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ಡಿಸ್ಕರೇಜ್ಮೆಂಟ್ ಕೊಡ್ತಾನೆ. ಮೊದಲಿಗೆ ನಿಮಗೆ ಅದು ಕನ್ಸರ್ನ್ ಅಂತ ಕಾಣಬಹುದು, ಆದರೆ ನಿಜವಾಗಿ ಅದು ಜೆಲಸಿ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸಲು ಪ್ರಯತ್ನಿಸ್ತಾರೆ. ಅವರು ನೇರವಾಗಿ ಶತ್ರುಗಳಂತೆ ಬರುವುದಿಲ್ಲ, ಸ್ನೇಹಿತರ ರೂಪದಲ್ಲಿ ಬರ್ತಾರೆ. ಸಿಂಹರಾಶಿಯವರು ಗೌರವ ಮತ್ತು ಗುರುತಿನ ಭಾವನೆಗೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಅದಕ್ಕೆ ಯಾರಾದರೂ ತಮ್ಮನ್ನು ಇಗ್ನೋರ್ ಮಾಡಿದ್ರು ಅಥವಾ ತಮ್ಮ ಕನಸನ್ನು ಕಡಿಮೆ ಮಾಡಿ ಮಾತನಾಡಿದ್ರು, ಸಿಂಹರಾಶಿಯವರ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನೀವು ತುಂಬ ಜನರಿಗೆ ಸಹಾಯ ಮಾಡಿರ್ಬೋದು, ಹಣ ಕೊಟ್ಟಿರ್ಬೋದು, ಸಮಯ ಕೊಟ್ಟಿರ್ಬೋದು, ಮನಸ್ಸು ಕೊಟ್ಟಿರ್ಬೋದು. ಆದರೆ ಒಂದು ಸತ್ಯ ಏನು ಗೊತ್ತಾ? ಎಲ್ಲರೂ ನಿಮ್ಮ ಹೃದಯದ ಬೆಲೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಮಾಡ್ತಾರೆ. ಅವರಿಗೆ ಕೆಲಸ ಇದ್ದಾಗ ಮಾತ್ರ ನಿಮ್ಮನ್ನು ಹುಡುಕ್ತಾರೆ. ಅವರಿಗೆ ಸಮಸ್ಯೆ ಬಂದಾಗ ಮಾತ್ರ ಕರೆ ಮಾಡ್ತಾರೆ. ಅವರಿಗೆ ಸಹಾಯ ಬೇಕಾದಾಗ ಮಾತ್ರ ನೀನು ನಮ್ಮವರಿಗೆ ಅಂತ ಮಾತಾಡ್ತಾರೆ. ಆದರೆ ನಿಮಗೆ ಕಷ್ಟ ಬಂದಾಗ ಅವರೇ ಕಾಣೆಯಾಗುತ್ತಾರೆ. ಸಿಂಹರಾಶಿಯವರೇ, ನೀವು ಎಲ್ಲರ ಸಮಸ್ಯೆ ಪರಿಹರಿಸಲು ಹುಟ್ಟಿಲ್ಲ. ನಿಮ್ಮ ಜೀವನಕ್ಕೂ ಬೆಲೆ ಇದೆ. ನಿಮ್ಮ ಮನಸ್ಸು ಶಾಂತಿಯಾಗಿರಬೇಕು ಅಂದರೆ ಕೆಲವರಿಗೆ ಇಲ್ಲ ಅಂತ ಹೇಳೋದು ಕಲಿಯಬೇಕು. ಸೂರ್ಯನ ಪ್ರಭಾವ ಇರುವ ರಾಶಿಯಾದ ಕಾರಣ ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ ಮತ್ತು ಸ್ವತಂತ್ರ ನಿರ್ಧಾರಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಸಿಂಹರಾಶಿಯವರು ಯಾರನ್ನಾದರೂ ಪ್ರೀತಿಸಿದ್ರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸ್ತಾರೆ. ಅವರಿಗೆ ರಿಲೇಶನ್ಶಿಪ್ ಆಟವಲ್ಲ, ಅವರಿಗೆ ಪ್ರೀತಿ ಅಂದರೆ ನಂಬಿಕೆ. ಆದರೆ ತಪ್ಪು ವ್ಯಕ್ತಿಯನ್ನು ನಂಬಿದರೆ ಅದೇ ಪ್ರೀತಿ ಜೀವನವನ್ನೇ ಹಾಳು ಮಾಡಬಹುದು. ಒಬ್ಬ ವ್ಯಕ್ತಿ ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದಾಗ ನೀವು ಹೊರಗೆ ಸ್ಟ್ರಾಂಗ್ ಆಗಿದ್ದರೂ ಒಳಗೆ ಮುರಿದು ಹೋಗುತ್ತೀರಿ. ರಾತ್ರಿ ನಿದ್ದೆ ಬರೋದಿಲ್ಲ, ಮನಸ್ಸು ಬೇಸರವಾಗುತ್ತದೆ, ಯಾರ ಮೇಲೂ ಟ್ರಸ್ಟ್ ಇರೋದಿಲ್ಲ. ಕೆಲವೊಮ್ಮೆ ಸಿಂಹರಾಶಿಯವರು ಹೊರಗೆ ನಗುತ್ತಾ ಇರ್ತಾರೆ, ಆದರೆ ಒಳಗೆ ತುಂಬ ನೋವಿನಿಂದ ಬದುಕುತ್ತಿರ್ತಾರೆ. ಇನ್ನೊಂದು ವಿಚಾರ ತುಂಬ ಮುಖ್ಯ. ನಿಮ್ಮ ಬಳಿ ಹಣ ಇದ್ದಾಗ ನಿಮ್ಮ ಸುತ್ತ ತುಂಬ ಜನ ಇರ್ತಾರೆ. ನಿಮ್ಮ ಬಳಿ ಪವರ್ ಇದ್ದಾಗ ನಿಮ್ಮ ಜೊತೆ ಎಲ್ಲರೂ ಫೋಟೋ ತೆಗೆದುಕೊಳ್ತಾರೆ. ಆದರೆ ನಿಮ್ಮ ಸಮಯ ಕೆಟ್ಟಾಗ ಮಾತ್ರ ಗೊತ್ತಾಗುತ್ತದೆ ಯಾರು ನಿಜವಾದವರು, ಯಾರು ನಾಟಕ ಮಾಡ್ತಿದ್ರು ಅಂತ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗಾಗಲೇ ಒಬ್ಬ ಫೇಕ್ ವ್ಯಕ್ತಿ ಇರಬಹುದು. ಅವನು ನಿಮ್ಮ ಎನರ್ಜಿಯನ್ನೇ ಕಸಿದುಕೊಳ್ಳುತ್ತಿದ್ದಾನೆ. ನೀವು ಅವನ ಜೊತೆ ಮಾತಾಡಿದ ನಂತರ ಮನಸ್ಸು ಡಿಸ್ಟರ್ಬ್ ಆಗುತ್ತದೆಯಾ? ಅವನ ಜೊತೆ ಇದ್ದಾಗ ನೆಗೆಟಿವಿಟಿ ಫೀಲ್ ಆಗುತ್ತದೆಯಾ? ಆಗ ಜಾಗ್ರತೆ. ಕೆಲವರು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬರುತ್ತಾರೆ, ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಸೀಕ್ರೆಟ್ಸ್ ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ತಿಳಿಸಬೇಡಿ. ಯಾಕೆಂದರೆ ಈ ಕಾಲದಲ್ಲಿ ನಿಮ್ಮ ಯಶಸ್ಸಿಗಿಂತ ನಿಮ್ಮ ವಿಫಲತೆಯನ್ನು ನೋಡಲು ಕಾಯುವವರು ಹೆಚ್ಚು. ಸಿಂಹರಾಶಿಯವರು ಕೆಲವೊಮ್ಮೆ ಅಹಂಕಾರ ಮತ್ತು ಹಠದ ಕಾರಣದಿಂದ ತಮ್ಮ ನೋವನ್ನು ಹೊರಗೆ ಹೇಳದೆ ಒಳಗೆ ಇಟ್ಕೊಳ್ಳಬಹುದು ಎಂದು ಜ್ಯೋತಿಷ್ಯ ಹೇಳುತ್ತವೆ. ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯ ಸಮಯ ಬರುತ್ತದೆ. ಈಗಿನ ಸಮಸ್ಯೆಗಳು ಪರ್ಮನೆಂಟ್ ಅಲ್ಲ. ಈಗಿನ ನೋವು ಕೂಡ ಒಂದು ದಿನ ಶಕ್ತಿಯಾಗುತ್ತದೆ. ಪ್ರತಿ ಭಾನುವಾರ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿ. ಸೂರ್ಯ ಆರಾಧನೆ ಆತ್ಮವಿಶ್ವಾಸ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ. ಇದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ, ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಬದುಕು ಹಾಳಾಗಲು ಮುಖ್ಯ ಕಾರಣ ನಿಮ್ಮ ಶತ್ರುಗಳಲ್ಲ,
ತಪ್ಪು ಜನರಿಗೆ ಕೊಟ್ಟ ಅತಿಯಾದ ನಂಬಿಕೆ. ಆದರೆ ಇಂದಿನಿಂದ ಬದಲಾಗಿ ನಿಮ್ಮ ಮೌಲ್ಯ ಅರಿತುಕೊಳ್ಳಿ, ನಿಮ್ಮ ಜೀವನವನ್ನು ಪ್ರೀತಿಸಿ, ನಿಮ್ಮ ಕನಸಿಗಾಗಿ ಬದುಕಿ. ಒಂದು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿ ಸಿಂಹರಾಶಿ ಎಂದು ಕಾಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.